ಅಲ್ಲೋಗಿ ರೈತರು ಬಳಸೋ ನೀರು ಮಣ್ಣು ಸುರಿಸಿದ್ರಿ ಮಳವಳ್ಳಿ ಕೆರೆಗೆ, ಅದೇನೋ ದ್ವೀಪ ಮಾಡ್ತೀನಿ ಅಂತ. ಕೆರೆನೋ 2 ಬೆಳೆ ಇದ್ದಿದ್ದ 1 ಬೆಳೆ ಮಾಡಿದ್ರಿ ದೊಡ್ಡ ಕೆರೆನ. ಅಲ್ಲೋದ್ರೆ ಚಿಕ್ಕಮೂಲ್ಗೂಡಲ್ಲಿ ನಾನೇ ಹಣ ಸ್ಯಾಂಕ್ಷನ್ ಮಾಡಿಸ್ದೆ ಅಭಿವೃದ್ಧಿಗೆ ಉಳೆತ್ತಕ್ಕೆ. ಅಲ್ಲೊಂದು ದ್ವೀಪ ಏನೋ ಮಾಡ್ತೀನಿ ಅಂತ ಮಣ್ಣು ಸುರಿಸಿದ್ರಿ. ನೀರು ಶೇಖರಣೆ ಆಗೋದು ಎಲ್ಲ ಹಾಳಾಗೋಯ್ತು. ಇಲ್ಲಿ ನಿಮ್ಮ ಮನೆಗೆ ಹೋಗೋಕ್ಕೆ, ನಿಮ್ಮ ಊರಿಗೆ ಹೋಗೋಕ್ಕೆ ರೋಡ್ನಲ್ಲಿ ಅರಳಿ ಮರ ಇಷ್ಟು ವರ್ಷ ಬೆಳೆ ಓಡಾಡಿದ್ದೀವಿ. ಅಲ್ಲಿ ಲಾರಿ ಹೋಗಿದೆ, ಬಸ್ಗಳು ಹೋಯ್ತವೆ, ಉದಯರಂಗ ಬಸ್ ಹೋಯ್ತವೆ, ಎಲ್ಲೂ ಏನು ಸಮಸ್ಯೆ ಇಲ್ಲ, ಒಂದು ಆಕ್ಸಿಡೆಂಟ್ ಆಗಿಲ್ಲ. ಅರ್ಧ ಮರನ, ಅರಳಿ ಮರನ, 150 ವರ್ಷದ ಅರಳಿ ಮರನ ಕತ್ತರಿಸಾಕಿದ್ರಲ್ಲ. ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯೋಗ್ಯತೆನೇನ್ರಿ? ನೀವು ಯೋಗ್ಯತೆನಾ? ಆ ಮರನ 150 ವರ್ಷ ಮರನ ಕಟ್ ಮಾಡಿಸಿದಿರಲ್ಲ, ಅರ್ಧನ. ನಿಮ್ಮ ಬೆಂಚ್ ಕಾರ್ಗೇನಾದ್ರು ಅಡ್ಡಿಯಾಗಿತ್ತೆ? ನಿಮ್ಮ ಮನೆ ಮಂದಿ ಕಾರ್ಗಳಿಗೇನಾದ್ರು ಅಡ್ಡಿಯಾಗಿತ್ತೆ ಅರಳಿ ಮರ? ಬೋಧಿ ವೃಕ್ಷ. ಅಂಬೇಡ್ಕರ್ ಅವರು ಬುದ್ಧನನ್ನ ಇವತ್ತು ಏನಾಗಿ ಇಟ್ಕೊಂಡ್ರು? ಅವರ ಜ್ಞಾನದ ಸಂಕೇತವಾಗಿ ಇಟ್ಕೊಂಡ್ರು. ಬುದ್ಧನಿಗೆ ಜ್ಞಾನೋದಯವಾದಂತ ಅರಳಿ ಮರವನ್ನ ಅರ್ಧ ಕತ್ತರಿಸಿದಿರಲ್ಲ. ನಿಮ್ಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇದೆಯಾ? ಬುದ್ಧನ ಮೇಲೆ ಅಭಿಮಾನ ಇದೆಯಾ ಅಂತಕ್ಕಂಥದ್ದನ್ನ ಇವತ್ತು ಈ ವೇದಿಕೆ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಜನಕ್ಕೆ ಕಾಂಗ್ರೆಸ್ನವ್ನು ಏನಾದ್ರು ಮಾಡ್ಬೋದು ಈ ತಾಲೂಕಿನಲ್ಲಿ. ಅವನಿಗೆಲ್ಲ 2 ನಿಮಿಷಕ್ಕೆ ಪೊಲೀಸ್ ಕೇಳಿ ಬಿಡಿಸ್ತಾ ಇರೋದು. ಸಣ್ಣ ತಪ್ಪು ಮಾಡದೇ ಇದ್ರು ನನ್ನ ತಾಲೂಕಿನ ನಾನು JDS ಕಾರ್ಯಕರ್ತರನ್ನ FIR ಮಾಡ್ತೀರಿ. 15 ವರ್ಷ ಹೆಣ್ಣು ಮಗಳಿಗೆ ಒಬ್ಬ ಕಿರುಕುಳ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಟ್ರೆ NCR ಕೊಡ್ತೀರಿ. ಪೋಸೋ ಕಾಯ್ದೆಗೆ ಬರ್ತಕ್ಕಂಥದ್ದು ಹಲಗೂರು ಸ್ಟೇಷನ್ ಅಲ್ಲಿ 2 ಡಮ್ಮಿ ಸಬ್ ಇನ್ಸ್ಪೆಕ್ಟರ್ ಅವರೇ ಇಲ್ಲಿ ಈ ತಾಲೂಕಿನ. ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು 2 ಡಮ್ಮಿ. ಯಾರು? ಹಲಗೂರು ಸಬ್ ಇನ್ಸ್ಪೆಕ್ಟ್ರು, ಬೆಳಕವಾಡಿ ಸಬ್ ಇನ್ಸ್ಪೆಕ್ಟ್ರು. ಅವ್ರ ಮೇಲೊಬ್ಬರು ಸುಪೀರಿಯರ್ ಅಧಿಕಾರಿ ಇದ್ದಾರೆ. ಸ್ವಾಮಿ, ಈ ಕಂಪ್ಲೇಂಟ್ ಬಂದಿದೆ, ಈ ತಕೊಳ್ಳೋ ಬೇಡವ ಅಂತ ಕೇಳ್ಬಿಟ್ಟೆ ತಕೊಳ್ಳೋದು ಅವರು ಸಬ್ ಇನ್ಸ್ಪೆಕ್ಟ್ರು. ಅವರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳು. ಈ ತಾಲೂಕಲ್ಲಿ 2 ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಅವ್ರು ಕೇಳ್ದೆ ಏನೂ ಮಾಡಲ್ಲ ಇವರು. ಒಬ್ಬನ ಕೈಯಲ್ಲಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್. ಈ ತಾಲೂಕಲ್ಲಿ ಪೊಲೀಸ್ ಆಡಳಿತ ಒಬ್ಬರ ಕೈಯಲ್ಲಿ ನಡೀತಾ ಇದೆ. DVSP ನಡೀತಾ ಇಲ್ಲ, ಮಿಕ್ಕಿದ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ, 4 ಜನ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ, ಇಂಟೆಲಿಜೆನ್ಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ನಡೀತಾ ಇಲ್ಲ. ಯಾರ್ದು ಇಲ್ಲ, ಒಬ್ಬನ ಕೈಯಲ್ಲಿ ನಡೀತಿದೆ. ಯಾರ ಕೈಯಲ್ಲಿ? ಮುಂದ್ಗಡೆ ಅವ್ನು ಬಂದಾಗ ಎಸ್ಕಾರ್ಟ್ ಕೊಡ್ತಾರಲ್ಲ, ಪೈಲಟ್ ಕೊಡ್ತಾರಲ್ಲ, ಡೈಲಿ ಸುತ್ತಾರಲ್ಲ ಅವ್ರ ಹಿಂದೆ ಬಂದಾಗ, ಅವ್ರ ಕೈಯಲ್ಲಿ ನಡೀತಿದೆ ಈ ತಾಲೂಕಿನ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೇನು ಎದುರಲ್ಲ. ಬಟ್ಟೆ ಬಿಚ್ಚಿ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂದೆ, ನೆನಪಿರ್ಬೇಕು ನಿಮ್ಗೆಲ್ಲ. ಅರಬೆತ್ತಲ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂಭಾಗ. ಮಳವಳ್ಳಿನಲ್ಲಿ ಹೋರಾಟ ಮಾಡಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅರಬೆತ್ತಲೆ ಹೋರಾಟ ಮಾಡಿದ್ದೀನಿ. ನಾನು ಸಾಮಾನ್ಯ ಅಲ್ಲ. ಈ ಕ್ಷೇತ್ರದ MLA. ನಂತರ ದಲಿತರಿಗೆ, ದೀನರಿಗೆ, ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವತ್ತೂ ಬಂದವರಲ್ಲ. ಅವ್ರ ಇತಿಹಾಸ ಬೇರೆ ಇದೆ. ನಾನು ಇಲ್ಲಿ ಹೇಳಕ್ ಹೋಗಲ್ಲ, ಇನ್ನೊಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಅವ್ರ ಇತಿಹಾಸ ಹೇಳ್ತಾನೆ ಇದ್ದೀನಿ. ಮಾನ ಮರ್ಯಾದೆ ಗಂತೆ ಗೌರವ ಏನೂ ಇಲ್ಲ. ಆಮೇಲೆ ಮಾಡಪ್ರಭು ಕೆಂಪೇಗೌಡರು 516ನೇ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಕೋರ್ಲಿಕ್ಕೆ ಬಯಸ್ತೇನೆ. ಪಾಪ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗಿ ಹೋಗಿತ್ತು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅರ್ಜೆಂಟ್ ಇರಲಿಲ್ಲ, ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗಿ ಹೋಗಿತ್ತು. ಇದು ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ?
ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.